ಇನ್ನು ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಸ್ಲಿಮರ ಪರ ಸರ್ಕಾರ ರೀತಿ ವರ್ತಿಸಲಾಗ್ತಾ ಇದೆ. ಕಾಂಗ್ರೆಸ್ ಮುಸ್ಲಿಂ ಲೀಗ್ ಜೊತೆ ಕೈ ಜೋಡಿಸಿದೆ. ಕಾಂಗ್ರೆಸ್ ಸುಳ್ಳು ಹೇಳುವ ಪಕ್ಷ ಎಂದು ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಮಾಜ ದ್ರೋಹಿಗಳಿಗೆ ಕಾಂಗ್ರೆಸ್ ಕುಮ್ಮಕ್ಕನ್ನ ನೀಡುತ್ತೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಪಾರ್ಟಿ ಜೈ ಶ್ರೀರಾಮ್ ಎಂದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹನುಮಾನ್ ಚಾಲಿಸ ಹಾಕಿದವರ ಮೇಲೆ ಎಫ್ಐಆರ್ ಹಾಕ್ತಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೈ ಶ್ರೀರಾಮ್ ಎಂದವರ ಮೇಲೆ ಇವರು ಹಲ್ಲೆ ಮಾಡ್ತಾರೆ. ಹನುಮಾನ್ ಚಾಲಿಸ ಹೇಳಿದವರ ಮೇಲೆ ಇವರು ಎಫ್ಐಆರ್ ಹಾಕ್ತಾರೆ. ಇದು ಹಿಂದೂ ವಿರೋಧಿ ಸರ್ಕಾರ ಅನ್ನುವಂತ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಮಾಡೋರಿಗೆ ಪ್ರೋತ್ಸಾಹ, ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ, ಇದು ಈ ಸರ್ಕಾರದ ನೀತಿಯಾಗಿದೆ. ಯಾಕಂದರೆ ಇದು ನಿಮ್ಗೆ ನಾನು ರಿಪೀಟೆಡ್ಲಿ ಹೇಳೋದು, ವಯನಾಡದಲ್ಲಿ ಆಗಿರೋದು ಇದು ಮುಸ್ಲಿಂ ಲೀಗದ ಧ್ವಜ ತೊಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕೆ ಬರೋದಿಲ್ಲ ಹೇಳ್ರಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿ ಅವರ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ತಮ್ಮ ಚಿಹ್ನೆ ಧ್ವಜ ಬಿಟ್ಟು ಕೇವಲ ಮುಸ್ಲಿಂ ಲೀಗದ ಧ್ವಜ ಹಿಡಿತಾರೆ. ಮುಸ್ಲಿಂ ಲೀಗ್ ಯಾವ ಪಾರ್ಟಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಕರೆ ಕೊಟ್ಟಿತ್ತು. ಡೈರೆಕ್ಟ್ ಆ್ಯಕ್ಷನ್ ಅಂತಂದರೆ ಹಿಂದೂಗಳನ್ನು ನೇರವಾಗಿ ಕೊಗ್ಗಲೆ ಮಾಡಿರಿ, ಹಿಂದೂ ಹೆಣ್ಮಕ್ಳಿಗೆ ಮೇಲೆ ಅತ್ಯಾಚಾರ ಮಾಡಿರಿ, ಇದು ಡೈರೆಕ್ಟ್ ಆ್ಯಕ್ಷನ್ ಇತ್ತು. ಯಾರು ಕೊಟ್ಟಿದ್ದರು? ಇದೇ ಮುಸ್ಲಿಂ ಲೀಗ್ ಕೊಟ್ಟಿತ್ತು. ಆ ಮುಸ್ಲಿಂ ಲೀಗದ ಧ್ವಜ ಹಿಡ್ಕೊಂಡು ಇವರು ನಾಮಿನೇಷನ್ ಮಾಡ್ತಾರಂದ್ರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ, ಇದು ಈ ಸರ್ಕಾರದ ನೀತಿಯಾಗಿದೆ. ಯಾಕಂದರೆ ಇದು ನಿಮ್ಗೆ ನಾನು ರಿಪೀಟೆಡ್ಲಿ ಹೇಳೋದು, ವಯನಾಡದಲ್ಲಿ ಆಗಿರೋದು ಇದು ಮುಸ್ಲಿಂ ಲೀಗದ ಧ್ವಜ ತೊಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕೆ ಬರೋದಿಲ್ಲ ಹೇಳ್ರಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿ ಅವರ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ತಮ್ಮ ಚಿಹ್ನೆ ಧ್ವಜ ಬಿಟ್ಟು ಕೇವಲ ಮುಸ್ಲಿಂ ಲೀಗದ ಧ್ವಜ ಹಿಡಿತಾರೆ. ಮುಸ್ಲಿಂ ಲೀಗ್ ಯಾವ ಪಾರ್ಟಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಕರೆ ಕೊಟ್ಟಿತ್ತು. ಡೈರೆಕ್ಟ್ ಆ್ಯಕ್ಷನ್ ಅಂತಂದರೆ ಹಿಂದೂಗಳನ್ನು ನೇರವಾಗಿ ಕೊಗ್ಗಲೆ ಮಾಡಿರಿ, ಹಿಂದೂ ಹೆಣ್ಮಕ್ಳಿಗೆ ಮೇಲೆ ಅತ್ಯಾಚಾರ ಮಾಡಿರಿ, ಇದು ಡೈರೆಕ್ಟ್ ಆ್ಯಕ್ಷನ್ ಇತ್ತು.